ಯಾಕ ನಾ ಹೋಗಿ ಬರ್ತೀನಿ ಯವ್ವ, ನಾ ಹೋಗಿ ಬರ್ತೀನಿ. ಬಂಗಾರ ಅಕ್ಕರ ನಾ ಹೋಗಿ ಬರ್ತೀನಿ ರೀ. ಅಕ್ಕರ ನಾ ಹೋಗಿ ಬರ್ತೀನಿ ರೀ. ನನ್ನ ತಪ್ಪಿದ್ರೂ ದಯವಿಟ್ಟು ನಂಗೆ ಕ್ಷಮಿಸ್ರಿ. ಯಾಕಂದ್ರೆ ಇದು ಹೋಗೋದು ತಪ್ಪು ನಿಜ, ಆದರೆ ನನಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ನಾನು ಹೋಗಿ ಅವ್ರನ್ನೆಲ್ಲ ಕ್ಷಮೆ ಕೇಳಿ ಅವ್ರು ನಮ್ಮ ಕಡೆ ಅಂದರೆ ನನ್ನ ಜೊತೆ ಪ್ರೀತಿಯಿಂದ ಇರುವಂಗೆ ಆದಮೇಲೆ ನಾನು ಮತ್ತೆ ಈ ಕೈಲಿ ಬರ್ತೀನಿ ರೀ. ನಿಮ್ಮ ಗೆಳತಿ ಮನೆಗೆ ಹೋಗಿ ನಿಮ್ಮ ಗೆಳತಿ ಕಾಟ ಕೊಡ್ತೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗೇನಾರ ಮನಸ್ಸಿನಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಹಾಗೇನಿಲ್ಲ ಅಳವ, ನಿನ್ನ ಗಂಡನ ಮನೆಗೆ ನೀ ಹೊಂಟಿ, ನೀ ಏನು ಓಡಿ ಬಂದಿಲ್ಲಲ್ಲ, ನಮಗೆ ಕ್ಷಮೆ ಕೇಳ್ತಿ? ಏನು ಕ್ಷಮೆ ಕೇಳಬೇಡ. ಹೋಗಿ ಚಂದಾಗ ಇರು. ಪರಕ್ಕನ್ನ ಸ್ವಲ್ಪ ಚಂದಾಗ ಮಾತಾಡಿಸ್ಕೊಂಡು ಚಂದಾಗ ಇರು. ಅವ್ರಕ್ಕಿ ಏನ ಅಂದ್ರೂ ಸುಮ್ಮನೆ ಇರು. ಭಾಳ ಕೆಟ್ಟದಾಗಿ ಏನಾರ ಬೈಯಕತ್ಲಂದ್ರೆ ಅವಾಗ ಹೊಳೆ ಮಾತಾಡು. ಹೆಂಗಾರ ಮಾಡಿ ಈಗಿನ ಮನಸ್ಸು ಹೊಲಿಸಿ ಚಂದಾಗ ಇದ್ದು ಬರ್ರಿ. ಪಿಂಕಿ, ನಾ ಹೋಗಿ ಬರ್ತೀನಿ. ಅವಾಗ ಅಕ್ಕಗ ಅದನ್ನು ಕೊಡು ಇದನ್ನು ಕೊಡು ಅಂತೇಳಿ ಏನೋ ಕಾಟ ಕೊಡಬೇಡ, ಅಳಬೇಡ. ನೀನು ನಾಳೆಗೆ ಬಂದ್ಬಿಡ್ತಿ, ಇವತ್ತು ಬರಬಾರ್ದಂತ. ಅದಕ್ಕೆ ನೀನು ನಾಳೆಗೆ ಬಾ. ಆಯ್ತಕ್ಕ, ನಾನು ನಾಳೆಗೆ ಬರ್ತೀನಂತ. ಈಗ ನೀನು ಹೋಗ್ಬಾ. ಯವ್ವ ಚೈತ್ರು, ಅಲ್ಲಿ ಹೋಗಿಂದ ಅಳ್ಕೊತ ಕುಂದ್ರೋದು, ಅಕ್ಕಿ ಹಂಗಂದ್ಲು ಈಕಿ ಹಿಂಗಂದ್ಲು ಅಂತ ತಲೆಯಾಕ ಅದನ್ನು ಇಟ್ಕೊಂಡು ಕುಂದಿರೋದು ಅದು ಮಾಡಕ್ಕೆ ಹೋಗ್ಬೇಡ. ನಿನ್ನ ಗಂಡನ ಜೊತೆ ಚಂದಾಗ ಮಾತಾಡು. ನಿನ್ನ ಅಕ್ಕನ ಮಗನ ಜೊತೆ ಚಂದಾಗ ಮಾತಾಡು. ಹಂಗಂದ ಹಿಂಗಂದ್ರು ಯಾವುದು ಅನ್ಕೊಳಕ್ಕೆ ಹೋಗ್ಬೇಡ. ನೀನೇನು ಅಲ್ಲಿ ಇರಬೇಕು, ನಿಮ್ಮ ಅಕ್ಕನ ಮನಸ್ಸು ಹೊಲಿಸ್ಕೋಬೇಕು ಅಷ್ಟೇ ನೀನು ಮಾಡೋದು. ಬೇಕಾದಂದ್ರೂ ಸುಮ್ಮನೆ ಇದ್ಬಿಡು. ಆಕಿ ನೀನು ಹೊರಗೆ ಹೋಗ್ಲಿ ಅಂತಂದು ಕೆಟ್ಟದಾಗಿ ಮಾತಾಡ್ತಾಳ. ನೀ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಏನು ಮಾಡಬೇಡ. ಏನು ಬೇಕಾದಾಗಲಿ ನಾನು ಬರ್ತೀನಿ ಅಂತ ನಾಳೆಗೆ. ಪಿಂಕಿನ ಕರ್ಕೊಂಡು ಬರ್ತೀನಿ ನಾನು. ನೀ ಧೈರ್ಯದಿಂದ ಇರು. ಯವ್ವ ಆಯಿತು, ಇನ್ನು ಹೊತ್ತು ಮುಳುಗುತ್ತಾ, ಜಲ್ದಿನ ಹೋಗಿ ಅವ್ರ ಮನೆಗೆ ಸೇರ್ಕೋತೀನಿ. ಹೋಗಿ ಬರ್ತೀನಿ. ಇವರು ಫೋನ್ ಮಾಡಿದ್ರು ಬಾ ಅಂತೇಳಿ. ನಾನು ಹೋಗ್ತೀನಿ, ಹೋಗಿ ಬರ್ತೀನಿ. ಹಾಲುಂಡ ತವರನ್ನು ಮಗಳೇ ನೆನೆಯೇ ನಿನ್ನ ಮನೆಗೆ ನೀ ನಡೆ. ಹಾಲುಂಡ ತವರನ್ನು ಮಗಳೇ ಮಗಳೇ. ಇದು ಬೇಕಿತ್ತ ನಿನಗೆ ಹಾಡ? ಸುಮ್ಮನೆ ನಿಂದ್ರಾಕಿ ಏನು ತಗೋತಿ? ನಿನ್ನ ಈ ತಂತಿ ಕೂದಲ ಇಟ್ಕೊಂಡು ಬಂದ ಬಿಡ್ತಾಳೆ ಎಲ್ಲದಕ್ಕೂ ನಡವರ್ಕ್. ನಾನು ನೋಡಾಡ್ತೀನಿ, ನಾನು ಒಬ್ಬರನ್ನ ಮಾತಾಡ್ಸಕತ್ತೀರೇನು? ಓಕೆ, ನಾನು ನಡಕ್ಕೆ ಬಂದು ಹಾಡಾಡಿದೆ, ಏನು ತಪ್ಪನ? ಏನು ತಪ್ಪಿಲ್ಲ, ಸುಮ್ಮನಿರು. ಬೇಕಂದ್ರೆ ಇನ್ನೊಂದ್ಸರಿ ಹಾಡು. ಚೈತ್ರ ಹೋಗೋಣ, ನೀವು ಉಪವಾಸ ಇರ್ತಿ ಅಂತ ಹೇಳಿ ಯಾವ ರವ ಉಂಡಿ ಮಾಡಿದ್ದು, ಸ್ವಲ್ಪ ಚೌಡ ಮಾಡೈತಿ. ಮನೆ ಅಂದ್ರೆ ಶೇಂಗಾದೊಳಗೆ ಅದು ಮಾಡಿಟ್ಟಿದ್ದೇವಲ್ಲ, ಅದನ್ನು ಕಟ್ಟೈತಿ. ನೀನು ತಿನ್ನು. ಆಕಿಗೆ ಏನೋ ಆಕಿ ತಿನ್ನಂಗಿಲ್ಲ, ಮತ್ತೆ ಹೋಗಿ ಎಲ್ಲರೂ ಒಗದಾಡು. ಅದಕ್ಕೆ ಏನು ಕೊಡಕ್ಕೆ ಹೋಗ್ಬೇಡ. ತಿಂತಿದ್ರೆ ತಿನ್ಲಿ, ಬಿಟ್ಟರೆ ಬಿಡಲಿ, ಡಬ್ಬೆ ಹಾಕಿಡು. ಆಕೆ ನಿನಗೆ ಏನೋ ಹೋಗೋಣ ಊಟ ಮಾಡು ಅದು ಮಾಡು ಅನ್ನಂಗಿಲ್ಲ. ಇವು ಹಾಕೊಂಡು ಸ್ವಲ್ಪ ತಿಂದು ಸುಮ್ಕುಂದ್ರೆ. ನೋಡುವ ಚೈತ್ರ, ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಡ. ಈ ಕಡೆ ಕೇಳಿ ಈ ಕಡೆ ಬಿಟ್ಟುಬಿಡು. ನೀನು ಏನೇನೈತಿ ಮನ್ಯಾಗ ಎಲ್ಲ ಒಗತ್ತಿನ ಕೆಲಸ ಮಾಡ್ಕೋ ಅಲ್ಲಿ. ಚಂದಾಗಿ ನಿನ್ನ ಗಂಡಿಗೆ ಊಟ ಕೊಡು, ನಿಮ್ಮ ಅಕ್ಕಗೆ ಊಟ ಕೊಡು. ನಿನ್ನ ಮಗ ಅಂತನ ಅನ್ಕೋ, ನಿಮ್ಮ ಅಕ್ಕನ ಮಗನು. ಅವಂಗೂ ಚಂದ ಮಾತಾಡು. ಹಿಂಗೇನಾರ ಹಂಗಂದ್ರೆ ಹಿಂಗೆ ಆಗೈತಪ್ಪ ಅಂತಂದು ಅವ ಎಲ್ಲಿ ತಿಳಿಸಿ ಹೇಳು. ಅವ ಏನು ಅಂತ ಹುಡುಗಲ್ಲ, ಅದು ಚಲೋ ಐತಿ, ಇಷ್ಟು ಮಾಡು. ಏನು ತಲೆ ಕೆಡಿಸ್ಕೋಬೇಡ. ಈಗ ಹೋಗ್ಬಾ. ಹಾಲುಂಡ ತವರನ್ನು ಮಗಳೇ ಮಗಳೇ ನಿನ್ನ ಮನೆಗೆ ನೀ ನಡೆ. ಹಾಲುಂಡ ತವರನ್ನು ಮಗಳೇ ನೆನೆ. ಹೇ, ಎದಕ್ಕೆ ಈ ಪರಿ ಹಾಡ್ತಿ? ಸುಮ್ಮಿರ ಅಂತ ಹೇಳಿ ಮತ್ತೆ ಹಾಲುಂಡೆ ತವರನ್ನು ಮಗಳೇ ಮಗಳೇ. ನನ್ನ ನಾಯಿ ಅಂತ ಹೇಳ ಸುಮ್ಮಿದ್ರೇನಿಲ್ಲ. ಅವ್ರು ಹೋಗ್ಲಿಂದ್ರು ಜಾಡ್ಸಿ ಒದಿತೀನಿ. ಚೈತ್ರ ಬರವ, ಎಲ್ಲರಿಗಿತ್ತೆ ನಿಂದು ಚಂದಂದು ಗಂಡ ಮನೆ ಚಲೋ ಇತ್ತಂದ್ರೆ ನಾನು ಬರ್ತಿದ್ದೆ, ಇಲ್ಲ ನಿಮ್ಮ ಅಕ್ಕರ ಬಂದು ಬಿಟ್ಟು ಹೋಗಿಲ್ಲ. ಆದರೆ ಏನು ಮಾಡೋದು, ಎಂತ ಕೆಟ್ಟ ಪರಿಸ್ಥಿತಿ ಒಳಗೆ ನಿನ್ನ ಮನೆ ಕಳ್ಸಾಕತ್ತೀನಿ. ನಿಮ್ಮವ್ವ ಇಂಥದ್ದು ಮಾಡಿಟ್ಟು ಹೋಗ್ಯಾಳ, ಏನು ಮಾಡಬೇಕು? ಉಗ್ಳಕ್ಕೂ ಇಲ್ಲ, ನಮ್ಗಾಕೂ ಇಲ್ಲ. ಹಂಗಾತು ಈ ಬಾಳೆ ಹಂಗಾತು. ಇರಲಿ, ಯಾರೇನಂದ್ರು ತಲೆ ಕೆಡಿಸ್ಕೊಬೇಡ ನನ್ನ ಮಗಳ, ತಲೆ ಕೆಡಿಸ್ಕೊಬೇಡ. ಹೋಗ ಯಾವ ಬರ್ತೀನಿ. ನಿನ್ನ ಆಶೀರ್ವಾದ ನನ್ನ ಮೇಲೆ ಐತಿ. ಸತ್ತ ನಮ್ಮವ್ವ ಸಾಕಿದ ಒಂದು ಆಶೀರ್ವಾದ ನನ್ನ ಮೇಲೆ ಐತಿ. ಆಕಿ ನನ್ನ ಕಾಯ್ತಿರ್ತಾಳ, ಆಕಿ ನನ್ನ ನೋಡ್ತಿರ್ತಾಳ, ಆಕಿ ನನ್ನ ಕಾಯ್ತಾಳ. ನನ್ನ ನಂಬಿಕೆ ನನಗೆ ಐತಿ ಬೇವ. ಆಕಿ ಮಾಡ್ಯಾಳ ಇಂಥ ಲಗ್ನ ಅಂದ್ರೆ ಆಕಿನ ಮನಸ್ಸಲ್ಲಿ ನೋವು ಪಡ್ತಿರುತ್ತೆ. ಈಗ ಆಕಿನ ಮನಸ್ಸು ಅಳ್ತಿರುತ್ತೆ. ಆಕಿನ ನನಗೆಲ್ಲ ಕಾಯ್ತಾಳ್ಬೇ. ನೀನು ಬ್ಯಾಸ್ರು ಮಾಡ್ಕೋಬಾರ್ದೆ ಯವ್ವ. ನಾ ಹೋಗಿ ಬರ್ತೀನಿ. ರೀ ಯಾಕ ಅದಿರೇ ಮನೆಗ? ಯಪ್ಪ ಬಂದ್ಲು, ಏನಂತಾಳೆ ದೇವ್ರೇ. ರಾಘವೇಂದ್ರ ನೀನೇ ಕಾಪಾಡಪ್ಪ. ಅಯ್ಯ ಆಶಿ ರೀ ಯಾಕ ಅಂತ ಏನು ಹೊಸ ಕರಿತೀಯಲ್ಲ, ಯಾಕ?
ನಾನು ಆಶಾ ಅಲ್ಲ ಚೈತ್ರ. ನಾನು ಗಂಡ ಮನೆಗೆ ಬಂದೀನಿ. ಹಾ ನೀ ಚೈತ್ರನ? ಹೌದು, ಗಂಡ ಮನೆ ಇಲ್ಲೆಲ್ಲ ಐತಿ ನಿಂದು. ಎಲ್ಲೈತಿ ನೋಡಿ ನಿನ್ನ ಗಂಡ ಮನೆಯಲ್ಲಿ, ಹೋಗಿ ಇಲ್ಲಿಗೆ ಬಂದಿ? ಇದೆ ನನ್ನ ಗಂಡ ಮನೆ. ನೀನು ಗಂಡನ, ನಾನು ಗಂಡ, ಅದಕ್ಕೆ ಬಂದೀನಿ. ಯಾಕವ ಹೆಂಗೈತಿ ಮೈಗೆ? ಹಾದಿ ತಪ್ಪಿ ಬಂದೇನ ಮತ್ತೆ? ಯಾಕೆ ಹೆಂಗ ಮಾತಾಡಕತ್ತೀಯಲ್ಲ? ಯಾಕ ನನ್ನ ಗಂಡ ನಿನ್ನ ಗಂಡ ಯಾಕಕ್ಕನ? ಹಾ ಎಲ್ಲರಂತಿದ್ರು ಯಾರಾದಾರಕಿನ ಗಂಡ ಅಂತೇಳಿ. ಹಾ ಚಲೋ ನೋಡಿಯನ ದುಡಿಯವ ನನ್ನ ಗಂಡನ್ನ, ಅದಕ್ಕೆ ಬಂದಿಯೇನ? ಹಾ ಯಾಕ ನೀನು ಎಷ್ಟೇ ಸಿಟ್ಟಿಗೇರಿ ಏನೇ ಮಾತಾಡಿದ್ರು ನಿನ್ನ ಗಂಡನ ನನ್ನ ಗಂಡ. ಅದು ಏನೋ ಬದಲಾಸಕ್ಕಾಗಲ್ಲ. ಸರಿ, ನಾ ಒಳಗೆ ಹೋಗ್ತೀನಿ. ಒಳಗೆ ಹೋಗ್ತೀಯಾ? ಯಾರು ಬಿಡ್ತಾರೆ ನಿಂಗೆ ದಾರಿನ ಒಳಗೆ ಹೋಗಕ್ಕೆ? ಹಾ ಭಾಳ ಸಮಾಧಾನ ಅದಿ ಅಂತ ತಿಳ್ಕೊಂಡಿದ್ದೆ ಬಿಡು ನಾನು. ನಿಮ್ಮ ಅಕ್ಕನಕಿಂತ ಬಲನ ಅದಿ. ನಿಮ್ಮ ಅಕ್ಕ ಬಡ ಬಡ ಒದರ್ತಾಳೆ, ಆದ್ರೆ ನೀನು ನನ್ನ ಜೀವನನ ಹಾಳು ಮಾಡಕ್ಕೆ ಬಂದೀಯನ ಇಲ್ಲಿಗೆ? ಯಾಕಕ್ಕನ ನನ್ನ ಗಂಡ ನಿನ್ನ ಗಂಡ ಯಾವಾಗ ತಾಳಿ ಕಟ್ಟೆನವ? ಇಲ್ಲೇ ನಿನ್ನ ಹಿಂದೆ ನಿಂತಾರ ನೋಡು ನಮ್ಮ ಯಜಮಾನ್ರು, ಕೇಳೋರ್ನ ಯಾವಾಗ ತಾಳಿ ಕಟ್ಟ್ಯಾರ ಅಂತ ಹೇಳಿ. ಯವ್ವಲ್ಲಿ ಜಗಳ ನಡೀತಿ, ಏನೇನು ಮಾತಾಡ್ತಾರೆ ನೋಡೋಣ. ಅದಕ್ಕೆ ಯವ್ವ ನಾನು ಬರ್ರಿ ಜಲ್ದಿ ಬರ್ರಿ ಅಂತಂದು ನಿಮ್ಗೆ ಯಾಕೊಂಬಂದೆ. ನೋಡಲ್ಲಿ ಎಷ್ಟು ಚಂದ ನೋಡಕ್ಕೆ. ಶಾಂತಿನ ಬಂದಿಂತ ನೋಡಲ್ಲಿ. ಯವ್ವ ಪಾರಕ್ಕ, ಯಾಕೆ ಯವ್ವ ಇಷ್ಟು ಉರಿಯಾಕತ್ತೈತಲ್ಲ ನಿಂದು? ಏನಾತು? ಏಯ್ ಸುಮ್ಮನಿದ್ರಲ್ಲೇ ಉರಿಯಾಕತ್ತೈತಂತ. ನಂದೇ ನಮ್ಮ ಮನೆ ದಗ ದಗ ದಗದ ಅಂತ ಉರಿಯಾಕತ್ತೈತಿ. ನಿಂದೆ ಬಂದ್ಬಿಟ್ಲಿ ಇಲ್ಲಿ ಅಳ್ಳಾಡ್ಸಕ್ಕ. ಏನು ಹೇಳಕತ್ತಾವ? ಕರೆ ಹೇಳ್ರಲ್ಲಿ. ಹಾಂ ನಿನ್ನ ಗಂಡನ ನನ್ನ ಗಂಡ, ನಿನ್ನ ಗಂಡನ ನನಗೆ ತಾಳಿ ಕಟ್ಟೆನ ಅಂತ ಹೇಳಕತ್ತಾಳಕಿ. ಅದು ಕರೆ ವೈತನ ಹೇಳ್ರಿ, ಕರೆವ ಸುಳ್ಳ ಹೇಳ್ರಿ. ಅಯ್ಯ ಪಾರಕ್ಕ, ಸುಳ್ಳು ಹೇಳಿ ಬರ್ತಾ ಅನೇಕೇನು ತಲೆ ಕೆಟ್ಟೈತೇನ? ಅಯ್ಯ ನಿನಗೊಂದು ಸಾರಿ ಹೇಳಿದ್ದೆ, ನಿನ್ನ ಗಂಡ ಹೂವು ಅದು ಹಿಡ್ಕೊಂಡು ಎಲ್ಲಿಗೆ ಹೊಂಟಾನವ ಅಂದ್ರೆ ಯವ ನನ್ನ ಗಂಡ ಶ್ರೀರಾಮಚಂದ್ರವೇವ ಅಂತಾವಲ್ಲ. ಏವ ಏನು ಮಾತಾಡ್ತೀಯ ಶಾಂತಿ? ಭಯನ ಹಲ್ಲ ಮುರಿತೀನಿ ನಿನ್ನೆ ಏನಾರ ಅಂದ್ರೆ ಅಂದಿದ್ದಿ. ಈಗ ನೋಡು ಬಂದ ನಿಂತಾಳ ನಿಮ್ಮ ತಂಗಿ. ಪಾಪ ಆಕೆ ನಿನ್ಗೆತನ ಜಗಳ ಗಂಟೆ ಅಲ್ಲ. ಸೇರ್ ಒದ್ದು ಒಳಗೆ ಕರ್ಕೊ, ಏನಾಗಂಗಿಲ್ಲ. ಇಬ್ಬರ ಹೆಂಡರ ಮುದ್ದಿನ ಏನನ್ಬೇಕು ಇವನಿಗೆ ನಿನ್ನ ಗಂಡಗ? ಮುದ್ದಿನ ಹೊಲ ಕೆಲಸ ಮಾಡ. ಇಬ್ರು ಚಂದಾಗ ಅಕ್ಕ ತಂಗಿ ರಾಧಾ ರುಕ್ಮಿಣಿ ಥರ ಇರ್ರಿ. ನೀನು ಸುಮ್ಮನಿಂದ್ರಲೇ, ಜಾಸ್ತಿ ಏನು ಮಾತಾಡ್ಕೋಬೇಡ ರೀ. ಬಾಯ್ ಬಿಡ್ರಿ. ಅಲ್ಲಕ್ಕ ಅವರು ಬಾಯ್ ಬಿಡು ಅಂತ ಹೇಳ್ತಿಲ್ಲ. ನಾನು ಸುಳ್ಳು ಹೇಳಿ ಬಂದಿನಿ ಅಂತ ತಿಳ್ಕೊಂಡೇನ? ಏನಾಗ ತಲೆ ಕೆಟ್ಟಿದ್ದೆ. ಅವ್ರು ಸುಮ್ಮನೆ ನಿಂತಾರ, ನಿಂಗೆ ಗೊತ್ತಾಗಂಗಿಲ್ಲ. ಹಂಗೆ ನಾನು ಅವ್ನು ಹಿಂತರಲಿಲ್ಲ ಅಂದ್ರೆ ನೀನು ಯಾಕೆ ಇಲ್ಲಿ ಬಂದು ಯಾರನ್ನೇನೋ ಹೋಗಂತ ಹೇಳಿ ಹೇಳ್ತಿದ್ರು. ಸುಮ್ಮನೆ ನಿಂತಾರಂದ್ರೆ ಅಷ್ಟು ಗೊತ್ತಾಗಂಗಿಲ್ಲ. ಯಾಕೆ ನೀನು ಏನೇ ಮಾಡಿದ್ರು ನಿನಗೆ ಹೆಂಗಿದು ಗಂಡನ ಮನೆ, ಹಂಗೆ ನನಗೂ ಇದು ಗಂಡನ ಮನೆ. ನಿನಗೆ ಯಾಕಾಗುತ್ತೆ? ನನಗೆ ಅವರವ್ವ ಅವರಪ್ಪ ನಮ್ಮನೆ ನಮ್ಮವ್ವ ನಮ್ಮಪ್ಪ ಎಲ್ಲರೂ ಸೇರಿ ಲಗ್ನ ಮಾಡ್ಯಾರ. ಬಲ ಕುಂತು ತಾಳಿ ಕಟ್ಟಿಸ್ಕೊಂಡಿನಿ. ನೀನೇನು ಹಂಗೆ ಕುಂತು ತಾಳಿ ಕಟ್ಟಿಸ್ಕೊಂಡೇನು? ಎಲ್ಲರೂ ಸೇರಿ ಮಾಡ್ಯಾರ ನಿನ್ನ ಲಗ್ನನ? ಹೂನಕ್ಕ, ಅವರವ್ವ ಅವರಪ್ಪ ಅಷ್ಟೇ ಇರಲಿಲ್ಲ. ಆದ್ರೆ ನನಗೆ ನಮ್ಮವ್ವ ಇದ್ಲು, ನಮ್ಮ ಮನೆ ಬಂಧು ಬಳಗ ಇತ್ತು, ನಮ್ಮ 3 ಜನ ಇತ್ತು. ನನಗೂ ಎಲ್ಲರೂ ಸೇರಿ ನನಗೂ ಲಗ್ನ ಮಾಡ್ಯಾರ. ಆಯ್ತಾ? ನನಗೇನು ಗೊತ್ತಿರಲಿಲ್ಲ ನಿನ್ನ ಗಂಡನ ಲಗ್ನ ಆಗೈತಿ, ನಿನಗೊಂದು ಮಗ ಅದನ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಮಾಡ್ಕೋತೀನಿ ಅಂತ ಹೇಳಿ ಬಂದರು, ನಮ್ಮ ಮನೆಗೆ ಕೊಟ್ಟರು ಅಷ್ಟೇ. ಲಗ್ನ ಆಗೈತೆ ಅಂತ ಗೊತ್ತಿತ್ತಂದ್ರೆ ನಾನೇ ಲಗ್ನ ಆಗ್ತಿದ್ದೆ, ಹೌದಿಲ್ಲ? ತಿಳಿಲಾರ್ದ ಲಗ್ನ ಆಗಿದ್ದು. ನೀ ಬೇಕಾದ್ ಮಾಡಿದ್ರು ಇದ ಉತ್ತರ. ಬೇಕಂದ್ರೆ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ 4 ಮಂದಿ ಕೇಳು, ಇಲ್ಲ ನಮ್ಮ ಪಟೇಲ್ರನಾಗ ಫೋನ್ ಮಾಡಿ ಕರೆಸ್ತೀನಿ, ಮಾತಾಡೋರ ಜೊತೆ. ನಾನಂತೂ ಸುಳ್ಳು ಹೇಳಂಗಿಲ್ಲ. ಹೌದಲ್ಲೇ ಪಾರಿ, ಆಕಿ ನನ್ನ ಹೆಂಡತಿ, ನಂದ ತಪ್ಪು. ಅವಾಗ ನಾ ಕೆಲ್ಸಕ್ಕೆ ಅಂತ ಹೇಳಿ ಆ ಕಡೆ ಚಿಕ್ಕೋಡಿ ಕಡೆ ಹೋಗಿದ್ನಲ್ಲ, ಆಗ ಇಷ್ಟಪಟ್ಟೆ. ಅವ್ರ ಮನ್ಯಾಗೂ ಅವ್ರವ್ರನ್ನೂ ಕೇಳಿದೆ. ನಾನೇನೋ ನಮ್ಮ ಮನೆಯಿಂದ ಇರೋ ವಿಷಯ ಹೇಳಿಲ್ಲ. ಹಂಗೆ ನಾನು ಲಗ್ನ ಆಗಿದ್ದೆ, ನಂದ ತಪ್ಪು. ಮನ್ಯಾಗ ಕರ್ಕೋರಲ್ಲೇ ನೀ ಹೆಂಗೆ, ಆಕಿನೂ ಹಂಗೆ ನನಗೆ. ಆಕಿನೂ ನಿಮ್ಮ ತಂಗಿ, ಒಳಗೆ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಿರಿ ನಡ್ರಿ ಒಳಗೆ. ಯಾಕ ಸತ್ಯನ ಸುಳ್ಳು ಮಾಡೋಕ್ಕಲ್ಲ, ಸುಳ್ಳು ಸತ್ಯ ಮಾಡೋಕ್ಕಾಗಲ್ಲ. ಯಾವತ್ತೂ ಸುಳ್ಳು ಸಿಹಿಯಾಗಿರುತ್ತೆ, ಸತ್ಯ ಕಹಿಯಾಗಿರುತ್ತೆ. ಹಾಗೆ ಈಗ ನಿನ್ನ ಜೀವನದಾಗ ದೇವ್ರು ಆಟ ಆಡ್ತಿದ್ದಾನೆ ಅಷ್ಟೇ. ಆ ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅದು ನಡೆದೇ ನಡೆಯುತ್ತೆ. ನೀನು ಏನೇ ಮಾಡಿದ್ರು ಇದು ಬದಲಾಗಕ್ಕಾಗಲ್ಲಕ್ಕ, ಹೌದಿಲ್ಲ? ನನ್ನಿಂದ ಏನಾದರೂ ತಪ್ಪಾಗಿತ್ತಂದ್ರೆ ನನ್ನ ಕ್ಷಮಿಸ್ಬಿಡು. ನಿನ್ನ ಕಾಲು ಮುಗಿತೀನಿ, ಕ್ಷಮಿಸ್ಬಿಡು. ತಪ್ಪಾಗೈತಿ, ಆಗಿಲ್ಲ ಅಂತ ಹೇಳಿಲ್ಲ, ಇಬ್ಬರದು ತಪ್ಪಾಗೈತಿ. ಏನೋ ತಿಳಿಲಾರು ವಯಸ್ಸಲ್ಲಿ ಲಗ್ನ ಆಯಿತು. ನಾನು ಇನ್ನೂ ಸಣ್ಣಕ್ಕಿದ್ದೆ, ಅವರು ಸಣ್ಣವರಿದ್ರು. ಏನೋ ನನ್ನ ಮೇಲೆ ಪ್ರೀತಿಯಿಂದ ಸುಳ್ಳು ಹೇಳಿ ಲಗ್ನ ಆಗ್ಯಾರ ಏನೋ. ನಮ್ಮ ಅವ್ಗೇನು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ನಮ್ಮ ಲಗ್ನ ಮಾಡಿಲ್ಲ ನಂದು. ಲಗ್ನ ಆಯಿತು, ಸಂಸಾರನೂ ಮಾಡೀವಿ. ಈಗ ಬಿಡು ಅಂದರೆ ಹೆಂಗೆ ಬಿಡೋಕ್ಕಾಗತ್ತೆ ಅಕ್ಕ, ಹೌದಿಲ್ಲ? ಯಾಕ ಕೈ ಮುಗಿತೀನಿ, ನೋವು ಮಾಡ್ಕೊಬೇಡ. ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ಸರಿ, ನಾ ಒಳಗೆ ಹೋಗ್ತೀನಿ. ಅಯ್ಯವ್ವ, ನನ್ನ ಮನೆ ಎಲ್ಲಿ ತನ ಬಂತಿದ್ದು? ಯಾರ್ಯಾರ ಬಂದು ನಮ್ಮ ಮನೆಗೆ ಹೊಕ್ಕಳಕತ್ರಲ್ಲ. ಏನು ನಡೆಯಕತ್ತಿದ್ದು ನನ್ನ ಮನೆಗೆ? ಬರಲಿ ನನ್ನ ಮಗ, ಬರಲಿ. ಈಗಿನ್ನ ಜುಟ್ಟು ಹಿಡಿದು ಹೊರಗೆ ನುಗ್ಗಿಸ್ತೀನಿ. ನನ್ನ ಮನೆ ಏನಾಗಕತ್ತೈತೆ ಅವ್ವ ದೇವ್ರೇ. ಏನು ನೋಡಿ ಮಜಾ ತೊಗೊಳಕ್ಕೆ ಬಂದ್ರೇನು? ಚಪ್ಪಾಳೆ ಇಟ್ಟು ನಗಕ್ಕೆ ಬಂದ್ರೆ ನಮ್ಮ ಮನೆಗೆ? ನೀವು ಎಲ್ಲರೂ ಸೇರಿ ನನ್ನ ಜೀವನದಾಗ ಆಟ ಆಡಿಬಿಟ್ರಲ್ಲ ನೀವು. ನೀವೇ ಇಲ್ಲ ಹುರಿ ದುಂಬಿಸಿ ಯಾಕೆ ಇಲ್ಲಿ ಕಳಿಸಿದ್ದು? ನನಗೆ ಗೊತ್ತೈತ್ರಲ್ಲೇ, ನನಗೆ ಗೊತ್ತೈತಿ. ಓಪ ಸಮಾಧಾನ ನೋಡು. BP ಏರಾಕತ್ತೈತಿ. ಢಮ್ ಅಂದ್ರ ಮುಗೀತ್. ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಗಳು.